ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಇದು ಮೂಳೆ, ದೊಡ್ಡ ಮೂಳೆ ಬರುತ್ತೆ. ಇದು ಶೋಲ್ಡರ್ ಪಾಯಿಂಟ್ ಅಂತ ಕರಿತೀವಿ. ಇಲ್ಲಿದೆಯಲ್ಲ, ಇದು ಶೋಲ್ಡರ್ ಪಾಯಿಂಟ್. ಕಾಣಲಿಲ್ಲ ಅಂದ್ರೆ ಈ ಕಡೆ ಬರ್ಬೇಕು, ಬಂದು ನೋಡ್ಕೋಬೇಕು, ಇಲ್ಲಾಂದ್ರೆ ಗೊತ್ತಾಗಲ್ಲ. ಎಲ್ಲೆಲ್ಲೋ ಮೆಜರ್ಮೆಂಟ್ ತಗೊಂಡ್ಬಿಡ್ತೀರಾ. ಈಗ ಬರ್ತಾರೆ. ಇದು ಶೋಲ್ಡರ್ ಪಾಯಿಂಟ್. ಇಲ್ಲಿಂದ ನಾವು ಮೆಜರ್ಮೆಂಟ್ ನ ತಗೊಂಡ್ಬಿಟ್ಟು ಇಲ್ಲಿವರೆಗೆ ಅಲ್ಲಿ ಇಟ್ಕೋತೀರಾ. ಇಲ್ಲಿ ಇಟ್ಕೊಳ್ಳಿ. ಇದು ಪಾಯಿಂಟ್. ಇನ್ನೊಬ್ರು ಈ ಕಡೆ ಇಟ್ಕೊಳ್ಳಿ. ಇನ್ನೊಬ್ರು ಬನ್ನಿ. ಇದು ಪಾಯಿಂಟ್. ಅಲ್ಲಿಗೆ 12 ಇಂಚ್ 60 ಪ್ಲಸ್ 61 ಇಂಚು ಉದ್ದ. L = 61. ಬರ್ಕೊಳ್ಳಿ. ನೀವು ಬುಕ್ ತಗೊಂಡ್ಬಂದಿದ್ರೆ ಅದೇ 61 ಇಂಚು, 5 ಅಡಿ 1 ಇಂಚ್ ಬರುತ್ತೆ. 61 ಇಂಟು ಕರೆಕ್ಟಾಗಿ ಇಟ್ಕೊಂಡಿದ್ರಿ. ಗೊತ್ತಾಯ್ತಾ? 5 ಅಡಿ ಇದೆಯಾ? 5 ಅಡಿಯಿಂದ 60 ಇಂಚು. ಸೊ ಬುಕ್ಕಲ್ಲಿ ಬರ್ಕೊಳ್ಳಿ. ಉದ್ದ ಎಲ್ಲಿದೆಯಲ್ಲ, L = 60. ಸುತ್ತಳತೆ. ಸರ್ ನೀವು ಅಲ್ಲೇ ಇಟ್ಕೊಳ್ಳಿ. ಈ ಕಡೆ ಕೆಳಗಿಂದ ಕೊಡಿ ಅವ್ರಿಗೆ. ಅಲ್ಲ ಇಲ್ಲಿ ಹೊಟ್ಟೆ ಕಾಲ ಹತ್ರಕ್ಕೆ ಮೇಲ್ ತಗೊಳ್ಳಿ ಸರ್. ಆ ಕಡೆನೇ ಕೊಟ್ಟಿದ್ರೆ ಎಲ್ಲ ನೋಡೋರು ಅವೆರಡು ಇಟ್ಕೊಂಡು ಅಲ್ಲಿ ಮೇಲೆ ಇಲ್ಲಿಗೆ ತಗೊಂಬನ್ನಿ. ಮೆಜರ್ಮೆಂಟ್ ಮೇಲಕ್ಕೆ ತಗೊಂಬನ್ನಿ. ನಿಮ್ಮ ಕಣ್ಣಿನ ನೇರ ಎಲ್ಲಾದ್ರೂ ಆಯ್ತು, ಎಲ್ರಿಗೂ ಕಾಣ್ತಾರ. 5 ಅಡಿ 9 ಇಂಚು. 12 × 60 + 9 69 ಇಂಚು. ಸರಿನಾ? ಎರಡು ಕಾಲದ ಮಧ್ಯನೇ ತಗೋಬೇಕಾಗುತ್ತೆ. ಅಲ್ಲಿ ನೋಡ್ಕೊಂಡು ಎಲ್ಲಿ ತಗೊಂಡಿದ್ದಾರೆ ಅಂತ. ಮುಂಭಾಗ ಕಾಲಿನ ಹಿಂಭಾಗದಿಂದ ಎತ್ಕೋಬೇಕು ನಾವು. ಅರ್ಥ ಆಯ್ತಾ? ಅಂದ್ರೆ ಇದು ಸುತ್ತಳತೆ 69. ಸೊ ಕ್ಯಾಲ್ಕುಲೇಟ್ ಮಾಡ್ತೀರಾ? 60 × 69 × 69 660. 432 kg ಇದೆ. ಸೊ ಆಲ್ಮೋಸ್ಟ್ ನಮಗೆ ಐಡಿಯಲ್ ಬಾಡಿ ವೆಯ್ಟ್ ಈ ಹಸು ಇದೆ ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಐಡಿಯಲ್ ಬಾಡಿ ವೆಯ್ಟ್ ಇದ್ರೆ ಅದು ಉತ್ಪಾದನೆ ಎಲ್ಲ ನಾರ್ಮಲ್ ಆಗಿನೇ ಚೆನ್ನಾಗಿರುತ್ತೆ. ಆಮೇಲೆ ಹತ್ತತ್ರ 40 kg ಅಷ್ಟು ಆಹಾರ ತಿನ್ನುತ್ತೆ ದಿವಸಕ್ಕೆ. 43 kg ಬೇಕು ಅದಕ್ಕೆ ಒಂದು ದಿವಸಕ್ಕೆ. 400 ಇದ್ರೆ ಅದು ನಾರ್ಮಲ್. ಹೌದು, 350 ರಿಂದ 480 ತನಕ ಕಮ್ಮಿ ಮಾಡಬೇಕು. 500 ಮೇಲೆ ಹೋಯ್ತು ಅಂದ್ರೆ ಕಮ್ಮಿ ಮಾಡಿ. ಇಂಥ ಹಸುಗಳಿಗೆ 500 ಮೇಲೆ ಹೋಗಂಗಿಲ್ಲ ಸರ್. ಹೋದ್ರೆ ನಿಮಗೆ ಫ್ಯಾಟ್ ಜಾಸ್ತಿ ಆಗಿದೆ ಅಂತ. ಅಂದ್ರೆ ಕೆಲವೊಂದ್ಸಲ ದೊಡ್ಡ ಹಸು ಇದ್ರೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಯಾಕಂದ್ರೆ ಜೀನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಉದ್ದ ಜಾಸ್ತಿ ಇರುತ್ತೆ, ಅಗಲ ಜಾಸ್ತಿ ಇರುತ್ತೆ. ಪಂಜಾಬಿಂದ ತಂದ್ಬಿಟ್ರೆ ಎಲ್ಲ 500 ಮೇಲೆ ಇರೋದು. ಇಳುವರಿನೂ ಹಂಗೆ ಬರುತ್ತೆ. ಆಮೇಲೆ ಫ್ಯಾಟ್ ಏನಾದ್ರು ಜಾಸ್ತಿ ಇದ್ರೆ ಇದೆಲ್ಲ ಇರುತ್ತಲ್ಲ, ಪೂರ್ತಿ ಈ ಮೂಳೆ ಇದೆಯಲ್ಲ ಇದು ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸ್ತಾ ಇದೆ. ಇದು ತುಂಬಾ ಫ್ಯಾಟ್ ಇದ್ರೆ ಇದು ಕಾಣಲ್ಲ, ಇದೆಲ್ಲ ಪೂರ್ತಿ ತುಂಬ್ಕೊಂಡ್ಬಿಟ್ಟಿರುತ್ತೆ. ಇದೆಲ್ಲ ಬೊಜ್ಜು ಜಾಸ್ತಿ ಬೆಳ್ಕೊಂಡಿರುತ್ತೆ. ಅದು ಫ್ಯಾಟು ಕಡಿಮೆ ಇರಬೇಕು ಆದಷ್ಟು. ಸೊ ಇಷ್ಟನ್ನ ನೀವು ನೋಡ್ಕೋಬೇಕು. ಆಮೇಲೆ ಹೇಳಿದ್ನಲ್ಲ ಹಾಲಿನ ನರ, ರಕ್ತನಾಳ ಅಂತ ಇದೆ, ನೋಡ್ಬೋದು. ಎಲ್ಲ ಕಾಣಿಸ್ತಿದೆಯಲ್ಲ ಪೈಪ್ ಥರ. ಆಮೇಲೆ ಕೆಚ್ಚಲ ಮೇಲೆಲ್ಲ ಆ ರೀತಿ ಇದ್ರೆ ಅದ್ರದ್ದು ಉತ್ಪಾದನೆ ಚೆನ್ನಾಗಿದೆ ಅಂತ. ಸೊ ಯಾರಾದರೂ ಡೌಟ್ಸ್ ಇದ್ರೆ ನೀವು ಇನ್ನೊಂದ್ಸಲ ಚೆಕ್ ಮಾಡ್ತೀವಿ ಅಂತಂದ್ರೆ ಮಾಡ್ಕೊಳ್ಳಿ. ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನೋಡ್ಕೊಳ್ಳಿ, ಶೋಲ್ಡರ್ ಪಾಯಿಂಟ್ ಎಲ್ಲಿ. ಆಮೇಲೆ ಇಲ್ಲ ಚಿತ್ರ ಬರ್ಕೋಬೇಕು. ನೀವು ಬರ್ಕೊಂಡ್ರೆ ಬುಕ್ಕಲ್ಲಿ ಗೊತ್ತಾಗುತ್ತೆ. ಶೋಲ್ಡರ್ ಪಾಯಿಂಟ್ ಎಲ್ಲಿ ಬರುತ್ತೆ, ಪಿನ್ ಬೋನ್ ಎಲ್ಲಿ, ಹಲ್ಲು ತೋರಿಸ್ಬೋದು. ಒಂದು ನಿಮಿಷ, ಗ್ಲೌಸ್ ಯಾರು ನೋಡ್ತೀರಾ ಬನ್ನಿ. ನೋಡಪ್ಪ ಕರೆಕ್ಟಾಗಿ ಗ್ಲೌಸ್ ಹಾಕೊಂಡು ಓಪನ್ ಮಾಡಿ. ಯಾರೇ ಓಪನ್ ಮಾಡಿದ್ರು ಗ್ಲೌಸ್ ಹಾಕೊಳ್ಳಿ. ಗ್ಲೌಸು ಇಷ್ಟೇ, ಅಂದರೆ ಇನ್ ಕೇಸ್ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ರೆ ಟ್ರಾನ್ಸ್ಮಿಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ನೋಡಿದ್ದೀರಾ ಮೇಲ್ಗಡೆ ಹಲ್ಲೇ ಇಲ್ಲ, ಕೆಳಗಡೆ ಅಷ್ಟೇ ಹಲ್ಲು.
ದೊಡ್ಡ ಹಾಲು ಮಾತ್ರ ಎಣಿಕೆಗೆ ತಗೋಬೇಕು. 4 ಹಾಲು ಕಂಪ್ಲೀಟ್ ಆಗಿದೆ ಇದು. ಅಂದ್ರೆ ಸಾರಿ ಕೊನೆ 2 ಪೇರ್ ಇದೆಯಲ್ಲ ಬೆಳವಣಿಗೆ ಆಗ್ತಾ ಇದೆ. ಸೊ ಅಂದ್ರೆ 4 ಕಂಪ್ಲೀಟ್ ಬೆಳವಣಿಗೆ ಆಗಿದೆ. 4 ವರ್ಷದ ಮೇಲೆ 4.5 ಬೇರೆ ಅಲ್ಲಿಗಿಂತ ದಪ್ಪ ಕಾಣ್ತದೆ. ನೋಡಿ, ಯಾರು ನೋಡಿಲ್ಲ ನೋಡಿ ಬನ್ನಿ, ಗ್ಲೌಸ್ ಹಾಕೊಂಡು ನೋಡಿ. ಅದೀಗ ಉಡ್ತಾ ಇದೆ, ಇನ್ನೊಂದು 6 ತಿಂಗಳಾದ್ರೆ ಸಮ ಬರುತ್ತೆ. ಎಂಟಾಗೈತೆ ಅದು ಲಾಸ್ಟು, ಅದು ಸಮ ಬರಬೇಕು. ಇದು ಇನ್ನು ಬಿದ್ದಿಲ್ಲ, ಇದು ಅದು ಬಿದ್ದೈತೆ, ಸಮ ಬರ್ಬೇಕು ಇನ್ನು 6 ತಿಂಗಳು. ಅಂದ್ರೆ 2 ಬ್ರೀಡ್ ಇರೋದು, ಒಂದು HF ಇನ್ನೊಂದು ಜರ್ಸಿ. ಕೆಲವರು ಹಾಲ್ ಬ್ಲ್ಯಾಕು ಅದು ಇದು ಅಂತೆಲ್ಲ ಹೇಳ್ತಾರೆ. ಈಗ ಹಸು ಮಾರುವಾಗ ಸುಳಿ ಇರಬೇಕು, ಅಷ್ಟಿರ್ಬೇಕು, ಹಿಂಗಿರ್ಬೇಕಂತೆಲ್ಲ, ಅದೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದೆಲ್ಲ ಏನು ಡಿಪೆಂಡ್ ಆಗಿದೆ. ಹಲ್ಲು ಅದು ನೋಡ್ಕೋಬೇಕು. ಆಮೇಲೆ ಈ ಬೆನ್ಹುರಿ ನೋಡಿ, ಆಲ್ಮೋಸ್ಟ್ ಇದು ಒಂದು ಸಮ ಇದ್ರೆ ಚೆನ್ನಾಗಿ ಇರುತ್ತೆ, ಆರೋಗ್ಯವಾಗಿರುತ್ತೆ. ಅಂದರೆ ಫ್ಯಾಟ್ ಎಲ್ಲ ಚೆನ್ನಾಗಿ ತಿನ್ಕೊಂಡು. ಅಂದ್ರೆ 4 ಕಂಪ್ಲೀಟ್ ಆಗಿ ಬೆಳವಣಿಗೆ ಆಗಿ 6ನೇ ಆ ಕಡೆ ಈ ಕಡೆ ಬರ್ತಾ ಇದೆ. ಆಯ್ತಲ್ವಾ, ಡೌಟ್ ಇದೆ ಕೇಳ್ಬಿಡಿ. ನಾವು